ಅಯ್ಯೋ ಗುರುಗಳು ಏನು ಸ್ಪಷ್ಟವಾಗಿ ಹೇಳಲೇ ಇಲ್ವಲ್ಲ. ಯಾರ ಶಿಲಾಬಾಲಿಕೆ? ಅವಳಿಂದ ನಮ್ಮ ಅರ್ಜುನ್ಗೆ ಏನು ಅಪಾಯ ಇದೆ? ಶಿಲಾಬಾಲಿಕೆಗೆ ಬೇಕಾಗಿರೋ ಅಮೂಲ್ಯವಾದ ವಸ್ತು ನಮ್ಮ ಅರ್ಜುನ್ ಹತ್ರ ಇದೆಯಾ? ಅಂತ ವಸ್ತು ಆದರೂ ಯಾವುದು? ಆ ಶಿಲಾಬಾಲಿಕೆಯಿಂದ ನನ್ನ ಮೊಮ್ಮಗ ಅರ್ಜುನ್ನ ನಾನು ಹೇಗಾದರೂ ಮಾಡಿ ಕಾಪಾಡ್ಕೊಳ್ಬೇಕು. ಅತ್ತೆಮ್ಮ, ನೀವಿಲ್ಲಿದ್ದೀರಾ? ಎಲ್ಲೆಲ್ಲಿ ಅಂತ ಹುಡುಕ್ತೆ ಗೊತ್ತಾ ನಿಮ್ಮನ್ನ? ನಾನು ಹುಡುಕ್ತಾ ಇದ್ದ. ಯಾಕೆ ಹೇಮ? ನಿಮ್ಮ ಮೊಮ್ಮಗ ಅರ್ಜುನ್ನು ಕತೆಗಾರ ಆಗ್ಬಿಟ್ಟಿದ್ದಾನೆ. ಏನು? ಅರ್ಜುನ್ ಕತೆಗಾರ ಆಗಿದ್ದಾನ? ನನಗೆ ಅರ್ಥ ಆಗ್ತಾ ಇಲ್ಲ ನೀನು ಹೇಳ್ತಿರೋದು. ಅದೇನು ಅಂತ ಬಿಡಿಸಿ ಹೇಳು. ಮೊನ್ನೆ ಅರ್ಜುನು ಅಮೃತ ಇಬ್ಬರು ಟ್ರಿಪ್ಗೆ ಹೋಗಿದ್ರಲ್ಲ, ಅಲ್ಲಿ ಅವರಿಬ್ಬರು ಯಾವುದೋ ಒಂದು ದೇವಸ್ಥಾನ ಒಳಗೆ ಹೋಗಿದ್ದಾರಂತೆ. ಅಲ್ಲಿ ಯಾವುದೋ ಒಂದು ಶಿಲಾಬಾಲಿಕೆ ನೋಡಿದ್ನಂತೆ ಇವನು. ಅವಳು ನಿನ್ನೆ ರಾತ್ರಿ ಜೀವಂತವಾಗಿ ನಮ್ಮ ಮನೆ ಹತ್ರ ಬಂದಿದ್ಲಂತೆ. ಅವಳ ಕಾಲು ಗೆಜ್ಜೆ ಸೌಂಡು ಇವನಿಗೆ ಕೇಳಿಸ್ತಂತೆ. ಇವನು ಅವಳನ್ನ ಹುಡ್ಕೊಂಡು ಹೋಗೋಷ್ಟರಲ್ಲಿ ಅವಳೆಲ್ಲೋ ಹೊಟ್ಟೋದ್ಲಂತೆ. ಶಿಲಾಬಾಲಿಕೆಗೆ ಜೀವ ಬರೋದು ಅಂದರೆ ಏನು? ಅವಳು ಇವನನ್ನ ಹುಡ್ಕೊಂಡು ಬರೋದು ಅಂದರೆ ಏನು? ಇದೆಲ್ಲ ಸಾಧ್ಯನಾ? ಏ ವಿಷ್ಣು, ಯಾಕೋ ನನ್ನನ್ನು ಕೊಂದ್ರಿ? ನಿನ್ನನ್ನು ಬಿಡಲ್ಲ. ಕಾಟ ಕೊಟ್ಟು ಕೊಟ್ಟು ಸಾಯಿಸ್ತೀನಿ. ಯಾಕೆ ಹೀಗೆಲ್ಲ ಅನ್ನಿಸ್ತಾ ಇದೆ ನನಗೆ? ಶೇಷ ಬಂದು ನನ್ನನ್ನು ಯಾಕೆ ಕೊಂದೆ ಅಂತೇಳಿ ಯಾಕೆ ಕೇಳಿದ್ಲು? ಹಾಗ್ಯಾಕೆ ಅನ್ನಿಸ್ತು? ಆಮೇಲೆ ಮತ್ತೆ ನನ್ನನ್ನು ಕೊಲ್ಲೋ ಪ್ರಯತ್ನ ನಡೆದಾಗ ಅನ್ನಿಸ್ತಲ್ಲ. ಇದು ನಡೀತಾ ಇರೋದಲ್ಲ ಕನಸೋ ಭ್ರಮೆನೋ ಒಂದು ಗೊತ್ತಾಗ್ತಾ ಇಲ್ಲ. ಆದರೆ ಅಮೃತ ಬಂದಾಗ ಹಾಗೆ ಅನ್ನಿಸ್ಲಿಲ್ವಲ್ಲ ನನಗೆ. ಓ, ಯಾವುದನ್ನು ನಂಬಬೇಕು ಯಾವುದನ್ನು ನಂಬಾರ್ದು ಅಂತ ಒಂದು ಗೊತ್ತಾಗ್ತಾನೆ ಇಲ್ಲ ನನಗೆ. ಒಂದು ವೇಳೆ ಅವಳು ಸತ್ತ ಮೇಲೆ ಅವಳ ಆತ್ಮ ಏನಾದರೂ ನಮ್ಮ ಮನೆ ಅಕ್ಕಪಕ್ಕ ಸುತ್ತಾಡ್ತಾ ಇದೆಯಾ? ಸರಿ, ಈ ವಿಚಾರನ ರುದ್ರನ ಹತ್ರ ಒಂದ್ಸಲಿ ಮಾತಾಡ್ತೇನೆ. ಇದನ್ನೆಲ್ಲ ಹೋಗಿ ನಾನು ಅವನ ಹತ್ರ ಹೇಳ್ಕೊಂಡ್ರೆ ನಂಬ್ತಾನ? ನಮ್ಮದೇ ನನ್ನನ್ನೇ ಹುಚ್ಚ, ತಲೆ ಕೆಟ್ಟವನು ಹೀಗೆಲ್ಲ ಅಂದ್ಬಿಟ್ರೆ ಬೇಡ ಬೇಡ. ಹಾಗಾದ್ರೆ ಏನು ಮಾಡೋದೀಗ? ವಾಹ್, ಇಂಥ ಅಂದ ಚಂದನ ನಾನು ಯಾವ ಶಿಲಾಬಾಲಕಿಯರಲ್ಲೂ ನೋಡಿರಲಿಲ್ಲ. ಈ ಶಿಲಾಬಾಲಕಿಯೇ ಇಷ್ಟೊಂದು ಸುಂದರವಾಗಿದೆ. ಇದಕ್ಕೆ ಜೀವ ಇದ್ದಿದ್ರೆ ಇನ್ನೆಷ್ಟು ಸುಂದರವಾಗಿರ್ಬೋದಾಗಿತ್ತು. ಹಿಂದಿನ ಕಾಲದಲ್ಲಿ ಶಿಲ್ಪಿಗಳು ಶಿಲಾಬಾಲಕಿಯರನ್ನ ಕೆತ್ತಬೇಕಾದ್ರೆ ತಮ್ಮ ಕಣ್ಣು ಮುಂದೆ ರೂಪದರ್ಶಿಗಳನ್ನ ಇಟ್ಕೊಂಡು ಶಿಲಾಬಾಲಕಿಯರನ್ನ ಕೆತ್ತಾ ಇದ್ರಂತೆ. ಹಾಗಾದ್ರೆ ಈ ಸುಂದರವಾದ ಹುಡುಗಿ ನಿಜವಾಗ್ಲೂ ಜೀವಂತವಾಗಿದ್ಲ? ಇಲ್ಲ ಈ ಶಿಲಾಬಾಲಿಕೆಗೆ ಜೀವ ಬಂದ್ರೆ ಹೇಗಿರ್ಬೋದು? ಅಂಥ ಸುಂದರವಾದ ಹುಡುಗಿ ನಿಜವಾಗ್ಲೂ ಜೀವಂತವಾಗಿದ್ಲ? ಅಕಸ್ಮಾತ್ ಆ ಶಿಲಾಬಾಲಿಕೆಗೆ ಜೀವ ಬಂದ್ರೆ ಹೇಗಿರ್ಬೋದು? ಅರೆ, ಏನಿದು? ಅರ್ಚನಾ ಅವರು ಒಬ್ಬೊಬ್ಬರೇ ನಗ್ತಾ ಇದ್ದಾರೆ. ಅರ್ಚನವ್ರೆ, ಅರ್ಚನವ್ರೆ, ಏನಾಯ್ತು? ಒಬ್ಬೊಬ್ಬರೇ ನಗ್ತಾ ಇದ್ದೀರಲ್ಲ? ಅದು ನಮ್ಮ ಟ್ರಿಪ್ ನೆನಪಾಯ್ತು, ಅದಕ್ಕೆ ನಗ್ತಾ ಇದೆ ಅಷ್ಟೇ.
ಒಂದು ನಿಮಿಷ ಬನ್ನಿ ಇಲ್ಲಿ. ಎಲ್ಲಿಗೆ ಅರ್ಜುನ್ ಅವರೇ? ಬನ್ನಿರಿ ಹೇಳ್ತೀನಿ. ಇಲ್ಲ ನಿಂತ್ಕೊಳ್ಳಿ. ನಿಮ್ಮ ಬಲಗೈನ ಹೀಗಿಟ್ಕೊಳ್ಳಿ. ಇನ್ನೊಂದು ಸ್ವಲ್ಪ ಹತ್ರ. ಎಡಗೈನ ಹೀಗಿಟ್ಕೊಳ್ಳಿ. ಈ ಕೈ ಹೀಗಿಟ್ಕೊಳ್ಳಿ ಹತ್ರ. ಕಾಲು ನೋಡಿ ಹೀಗಿರ್ಬೇಕು. ಹೀಗೆ ಸೊಂಟ ಇನ್ನೊಂದು ಸ್ವಲ್ಪ. ಅರ್ಜುನ್ ಅವರೇ ಏನಿದಲ್ಲ, ನಾನು ಯಾಕೆ ಇದನ್ನೆಲ್ಲ ಮಾಡಬೇಕು? ಯಾಕೆ ಏನು ಅಂತ ಕೇಳಬಾರ್ದು. ಮಾಡಬೇಕು ಅಂದರೆ ಮಾಡಬೇಕು ಅಷ್ಟೇ. ಪ್ಲೀಸ್ ಮಾಡ್ರಿ, ಪ್ಲೀಸ್. ಎಡಗೈನ ಹೀಗಿಟ್ಕೊಳ್ಳಿ ಹತ್ರ. ಕಾಲು ನೋಡಿ ಹೀಗಿರ್ಬೇಕು. ಹೀಗೆ ನಗ್ರಿ ನಗ್ರಿ. ಇದುವರೆಗೂ ಗುರುಗಳು ಹೇಳಿದ ಮಾತು ಯಾವುದೂ ಸುಳ್ಳಾಗಿಲ್ಲ. ಅವ್ರು ಹೇಳಿದಾಗೆ ಯಾರೋ ಶಿಲಾಬಾಲಿಕೆ ಅರ್ಜುನಿಂದ ಬಿದ್ದಿದ್ದಾಳೆ. ಬಿದ್ದಿದ್ದಾಳೆ. ಅವಳು ಯಾರು ಏನು ಅಂತ ಮೊದಲು ತಿಳ್ಕೋಬೇಕು. ಅವಳು ಯಾರಾಗಿದ್ರು ಸರಿ, ನಮ್ಮ ಅರ್ಜುನ್ ಜೀವನನ ಹಾಳಾಗೋದಕ್ಕೆ ನಾನು ಬಿಡೋದಿಲ್ಲ. ಇವತ್ತೇನಾದರೂ ಅರ್ಜುನ್ ಮನೆಯಿಂದ ಹೊರಗಡೆ ಹೋದರೆ ನಾನು ಅವನಿಂದೆ ಹೋಗ್ತೀನಿ. ಅದು ಎಲ್ಲಿ ಹೋಗ್ತಾನೋ ನೋಡ್ತೀನಿ.
ದೇವ್ರೆ, ಬಾಗ್ಲು ಹಾಕೊಂಡ್ಬಿಡ್ತಲ್ಲ. ಅರ್ಜುನ್, ನಿನಗೋಸ್ಕರ ಎಷ್ಟು ವರ್ಷಗಳಿಂದ ಕಾಯ್ತಾ ಇದ್ದೀನಿ ಗೊತ್ತಾ? ಶಿಲೆ ಆಗಿದ್ದವಳು ನಿನಗೋಸ್ಕರ ನಾನು ಜೀವಂತವಾದೆ. ನಿನ್ನ ಸಂಬಂಧ ನಿನ್ನೆ ಮೊನ್ನೆದಲ್ಲ, 100 ವರ್ಷಗಳ ಹಿಂದಿಂದು. ನಿನಗೋಸ್ಕರ ಹಂಬಲಿಸದೇ ಇರೋ ರಾತ್ರಿಗಳಿಲ್ಲ, ನಿನಗೋಸ್ಕರ ಚಡಪಡಿಸದೇ ಇರೋ ಹಗಲುಗಳಿಲ್ಲ. ನೀನೇ ನನ್ನ ಸರ್ವಸ್ವ, ನೀನೇ ನನ್ನ ಉಸಿರು. ಬಾ ಅರ್ಜುನ್, ಬಾ. ನಿಮ್ಮ ಮೋಹ ಮಾದಕತೆ ತುಂಬಿರೋ ಧ್ವನಿನ ನಾನು ಇದುವರೆಗೂ ಎಲ್ಲೂ ಕೇಳಿರಲಿಲ್ಲ. ನೀವು ನನ್ನ ಆಯಸ್ಕಾಂತದ ಥರ ಸೆಳೀತಾ ಇದ್ದೀರಾ. ಪೂರ್ಣ ಚಂದ್ರನ ಸೆಳೆತಕ್ಕೆ ಆ ಸಾಗರ ಹೇಗೆ ಉಕ್ಕಿ ಉಕ್ಕಿ ಬರುತ್ತೋ ಹಾಗೆ ನನ್ನ ಮನಸ್ಸು ನಿಮ್ಮ ಹಿಂದೆ ಉಕ್ಕಿ ಉಕ್ಕಿ ಬರ್ತಾ ಇದೆ. ನೀವೆಲ್ಲಿಗೆ ಕರೆದ್ರೂ ಸಹ ನಿಮ್ಮ ಹಿಂದೆ ನಾನು ಬರ್ತೀನಿ. ರೀ, ನಿಮ್ಮ ಹೆಸರೇನು? ನೀವು ಯಾವ ಲೋಕದವರು? ಸಡನ್ ಆಗಿ ನನ್ನ ಕಣ್ಣಿಗೆ ಯಾಕೆ ಬಿದ್ರಿ? ನಿಮ್ಮಂತ ಸುಂದರವಾಗಿರೋ ಹುಡುಗಿನ ನಾನು ಇದುವರೆಗೂ ನೋಡೇ ಇಲ್ಲ. ಸಾಮಾನ್ಯವಾಗಿ ಎಲ್ಲದಕ್ಕೂ ಹೋಲಿಕೆ ಅಂತಿರುತ್ತೆ, ಆದರೆ ನಿಮ್ಮ ಈ ಸೌಂದರ್ಯ ರಾಶಿಗೆ ಹೋಲಿಕೆನೇ ಇಲ್ಲ. ಅಲ್ಲ ರೀ, ನಾನು ಮಾತಾಡ್ತಾನೆ ಇದ್ದೀನಿ, ನೀವು ಒಂದು ಮಾತಾಡದೆ ಸುಮ್ಮನೆ ನಿಂತಿದ್ದೀರಲ್ಲ. ಮಾತಾಡಿದ್ರೆ ಹೋಯ್ತು, ಮುತ್ತೊಡಿದ್ರೆ ಹೋಯ್ತು. ಅಯ್ಯೋ ದೇವ್ರೆ, ಅದ್ಯಾವ ಶಿಲಾಬಾಲಿಕೆನೋ, ಅದ್ಯಾವ ಲೋಕದಿಂದ ಬಂದಿದ್ದಾಳೋ ಏನೋ, ನಮ್ಮ ಅರ್ಜುನಿಂದ ಯಾಕೆ ಬಿದ್ದಿದ್ದಾಳೆ? ಗುರುಗಳೇ, ನಮ್ಮ ಅರ್ಜುನ ಕಾಪಾಡಿ, ನನ್ನ ಅರ್ಜುನ ಕಾಪಾಡಿ. ಪರಮೇಶ್ವರ, ನನ್ನ ಮೊಮ್ಮಗನಿಗೆ ಆ ಶಿಲಾಬಾಲಿಕೆಯಿಂದ ಯಾವ ತೊಂದರೆನೂ ಆಗಬಾರ್ದು. ಅವನ್ನ ಕಾಪಾಡಪ್ಪ ಪರಮೇಶ್ವರ. ನನ್ನ ಮಗನ ಕಾಪಾಡು, ನನ್ನ ಮೊಮ್ಮಗನ ಕಾಪಾಡು, ನನ್ನ ಮಗನ ಕಾಪಾಡು. ಪಾಲಿಗೆ ತಗೊಳ್ತಕ್ಕೆ ಆಗ್ತಿಲ್ವಲ್ಲ, ಪಾಲಿಗೆ ಆಗ್ತಿಲ್ವಲ್ಲ, ನಾನು ಏನು ಮಾಡಲಿ?
ಕೊನೆಗೂ ನೀವು ಸಿಕ್ಕಿದ್ರಲ್ಲ, ನೀವು ಸಿಕ್ತಿರೋ ಇಲ್ವೋ, ನಿಮ್ಮನ್ನು ನೋಡ್ತೀನೋ ಇಲ್ವೋ ಅನ್ನೋ ಆತಂಕದಲ್ಲೇ ನಿಮ್ಮನ್ನು ಹಿಂಬಾಲಿಸ್ಕೊಂಡು ಬಂದೆ. ನನ್ನ ಮನಸ್ಸು ನನ್ನ ಮಾತನ್ನು ಕೇಳ್ತಾನೆ ಇಲ್ಲ. ನಿಮ್ಮನ್ನ ಹತ್ತಿರದಿಂದ ನೋಡಬೇಕು ಅಂತ ಕಾತರದಿಂದ ಕಾಯ್ತಾ ಇದೆ. ಪ್ಲೀಸ್ ಮತ್ತೆ ಕಲ್ಲಾಗಬೇಡಿ. ಹೌದು, ನಿಮ್ಮ ಹೆಸರೇನು? ಊರ್ಮಿಳ. ಊರ್ಮಿಳ, ನಿಮ್ಮ ಹೆಸರಲ್ಲೇ ಒಂದು ಗುಂಗು ಏನೋ ಒಂಥರ ಮತ್ತಿದೆ. ಅದು ಯಾವ ಥರ ಅನ್ನೋದನ್ನ ನಾನು ವಿವರಿಸೋದಕ್ಕಾಗ್ತಾ ಇಲ್ಲ. ನಿಮ್ಮಂಥ ಅದ್ಭುತವಾದ ಸೌಂದರ್ಯ ಭೂಮಿ ಮೇಲೆ ಇರುತ್ತಾ ಅಂತ ಅನ್ನಿಸ್ತಾನೆ ನನಗೆ. ಊರ್ಮಿಳ, ಊರ್ಮಿಳ ಎಲ್ಲೋದ್ರಿ? ಊರ್ಮಿಳ, ನೀವು ನನ್ನ ಸೂಜಿಗಲ್ಲಿನ ಥರ ಸೆಳೀತಾ ಇದ್ದೀರಾ. ಏನು ಮೋಡಿ ತುಂಬಿದೆಯೋ ನಿಮ್ಮ ಮುಖದಲ್ಲಿ, ಅದ್ಯಾವ ಮಾದಕತೆ ಇದೆಯೋ ನಿಮ್ಮ ನಗುವಿನಲ್ಲಿ.